ನಮಸ್ತೆ ವೀಕ್ಷಕರೇ, ವಿ ಸಿ ವೆಹಿಕಲ್ ಸೇಲ್ಸ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಪವರ್ ವೀಡರ್ ಬಂದಿದೆ ಸ್ನೇಹಿತರೆ. ರೈತರ ಮಕ್ಕಳು ವಿಡಿಯೋ ನೋಡ್ತಾ ಇದ್ದಾರೆ. ನೀವು ಇದು ಪವರ್ ವೀಡರ್ ತಮಗೆ ಹೆಲ್ಪ್ ಆಗುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ ಡೀಟೇಲ್ಸ್ ಏನೋ ಇವಾಗ ಹಾಕಿರ್ತೀನಲ್ಲ ಪವರ್ ವೀಡರು, ಆ ಡೀಟೇಲ್ಸು ಬೇಕಂದರೆ ಆ ಓನರ್ ನಂಬರ್ ನಾನು ಹಾಕಿರ್ತೀನಿ ಕೆಳಗಡೆ. ಈ ಏನು ಹಾಕ್ತೀನಲ್ಲ ವಿಡಿಯೋ ಕೆಳಗಡೆ ಓನರ್ ನಂಬರ್ ಅಂತ ಹಾಕಿರ್ತೀನಿ. ನೀವು ಅವರಿಗೆ ಕರೆ ಮಾಡಿ ನೀವು ಫುಲ್ ಡೀಟೇಲ್ಸ್ ಅದು ಕೂಡ ತೊಗೋಬೋದು. ಆಮೇಲೆ ಸ್ನೇಹಿತರೆ, ಇದೇ ರೀತಿ ನಿಮ್ಮದು ಏನಾದರೂ ಮಾರಾಟಕ್ಕೆ ಇದ್ದರೆ ಗಾಡಿಯಲ್ಲಿ, ವೆಹಿಕಲಲ್ಲಿ, ಪವರ್ಟ್ರಲ್ಲಿ ನಿಮ್ಮದು ಟ್ರಾಲಿ ಇಂಜನು ಏನಾದರೂ ಇದ್ದರೆ ಇದು ಸ್ಕ್ರೀನ್ ಮೇಲೆ ಕಾಣುತ್ತಲ್ಲ ನಂಬರು, ಆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಇರುತ್ತೆ. ವಾಟ್ಸಪ್ಗೆ ನಿಮ್ಮ ಫೋಟೋ ಕಳಿಸಿದ್ರೆ ನಾನು ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಸ್ನೇಹಿತರೆ. ನೀವು ಅದಕ್ಕೆ ಆ ನಂಬರ್ಗೆ ಕಾಲ್ ಮಾಡಿಬಿಡಿ. ಜಸ್ಟು ವಾಟ್ಸಪ್ ಆನ್ ಇರುತ್ತೆ. ವಾಟ್ಸಪ್ಗೆ ನಿಮ್ಗೆ ಫೋಟೋ ಕಳಿಸಿ. ವಾಟ್ಸಪ್ ಫೋಟೋ ಕಳಿಸಿದ ನಂತರ ನಾನು ಕಾಲ್ ಮಾಡ್ತೀನಿ ಸ್ನೇಹಿತರೆ. ಬನ್ನಿ ವೀಕ್ಷಕರೇ, ಇಷ್ಟೊತ್ತು ಏನು ಹಾಕಿನಲ್ಲ ಗಾಡಿ ಪವರ್ ವೀಡರ್ ಹಾಕಿನಲ್ಲ, ಆ ಪವರ್ ವೀಡರು ಅವರಿಗೆ ಕಾಲ್ ಮಾಡಿದ್ದು, ಮಾಲಕರಿಗೆ ಕಾಲ್ ಮಾಡಿದ್ದು ಒಂದು ಆಡಿಯೋ ಇದೆ. ಆಡಿಯೋನ ಹಾಕ್ತೀನಿ ಸ್ನೇಹಿತರೆ. ಹಲೋ ಸರ್. ವಾಟ್ಸಪ್ಪಿಗೆ ಅದು ಇದು ಹಾಕಿರಲ್ರಿ, ಏನದು ಪವರ್ ವೀಡ್ರ್? ಹಾಂ, ಮಾರಾಟಕ್ಕೆ. ಅದು ಏನದ ರೀ? ಇದೇನು ಪವರ್ ವೀಡ್ರ್ ಏನದ ರೀ? ಹಾಂ, ಪವರ್ ಟ್ಯಾಕ್ ರೀ. ಪವರ್ ಟ್ರ್ಯಾಕ್ ರೀ? ಹಾಂ ರೀ. ಹಾಂ. ಎಷ್ಟನೇ ಓನರ್ ಅದಕ್ಕೆ ರೀ? ಫಸ್ಟ್ನೇ ಓನರ್, ಒಂದನೇ ಓನರ್. ಫಸ್ಟ್ನೇ ಓನರ್ ರೀ? ಹಾಂ ರೀ. ಡೀಸೆಲ ಪೆಟ್ರೋಲ್ ಅದ? ಡಿಸೈರ್ ರೀ. ಎಷ್ಟು HP ಅದ ರೀ? 13 HP ಐತ್ರಿ. 13 HP ಐತಾ? ಹಾಂ ರೀ. ಪವರ್ ವೀಡ್ರದು ಟ್ರ್ಯಾಕ್ಟ್ರದು ಟೈರ್ ಹೆಂಗೆ ಅವ ರೀ? ಟೈರ್ ಎಲ್ಲ ಓಕೆ ಅದಾವ ರೀ. ಟೈರ್ ಓಕೆ ಅದ ರೀ? ಹಾಂ ರೀ. ಅದು ಅಷ್ಟೇ ಕೊಡ್ತೀರಾ, ಜೊತೆಗೆ ಏನಾದ್ರು ಸಾಮಾನು ಕೊಡ್ತೀರಾ? ಅದ್ರ ಜೋಡಿ ಏನು ಬರಂಗಿಲ್ಲ, ಅದು ಒಂದೇ ಬರ್ತೈತೆ ರೀ. ಏನು ರೀ? ಅದು ಒಂದೇ VST ರೀ. ಅದ್ರ ಜೊತೆಗೆ ಏನು ಇದು ಬರ್ತೇನೆ ರೀ, ರೋಟ್ರ್ ಐತೇನು ರೀ? ಹಾಂ, ರೋಟ್ರ್ ಐತೆ ರೀ ಒಳಗೆ. ಹಾಂ. ಅದು ಏನು ಇಲ್ಲ ಡಾಕ್ಯುಮೆಂಟ್ಸ್ ಅವ ರೀ ಎಲ್ಲ? ಡಾಕ್ಯುಮೆಂಟ್ಸ್ ಅದ ಚೆಸ್ ಮ್ಯಾಗ ಅದಾವ ರೀ ಅದಕ್ಕೆ. ಹೌದು ರೀ, ಚೇಂಜ್ ಐತೇನು ರೀ? ಹಾಂ ರೀ. ಯಾವ ರೀ? ಜೊಕ್ಕಾನ್ ಐತೆ ರೀ, ಮೂಡೋದಿಗೆ ತಾಲೂಕು ಜೊಕ್ಕಾನ್ ಐತೆ ರೀ. ಯಾವ ಜಿಲ್ಲೆ ಬರ್ತದೆ ರೀ? ಬೆಳಗಾವಿ ಜಿಲ್ಲಾ ರೀ. ಬೆಳಗಾವಿ ಬರ್ತದೆ ರೀ? ಹಾಂ ರೀ. ಅದು ಏನು ಹೇಳ್ತೀರಿ ಪ್ರೈಸ್? 1.55 ಹೇಳ್ತಾರೆ. 1.5 ಹೇಳ್ತೀರಿ, ಏನು ಕಮ್ಮಿ ಆಗ್ತಾರೆ? ಹಾಂ, ಹೆಚ್ಚು ಕಮ್ಮಿ ಆಕೈತೆ ರೀ. ಕಮ್ಮಿ ಆಗ್ತಾರೆ. ಇದೇ ನಂಬರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್? ಹಾಂ, ಇದಾರೆ. ಸರಿ, ಹಾಕಿರ್ತೀನಿ ನೋಡ್ರಿ. ಹಾಂ. ಇಷ್ಟೊತ್ತು ಏನು ಗಾಡಿ ಡೀಟೇಲ್ಸ್ ಕೇಳಿದಾರಲ್ಲ, ಆ ಗಾಡಿ ಒಂದು ವೇಳೆ ಸೇಲ್ ಆದಮೇಲೆ ಆ ಟೈಟಲ್ನಲ್ಲಿ ಇರೋ ಓನರ್ ನಂಬರು ಡಿಲೀಟ್ ಮಾಡಿ ಗಾಡಿ ಮಾರಾಟ ಆಗಿದೆ, ಸೇಲ್ ಆಗಿದೆ ಅಂತ ಟೈಟಲ್ನಲ್ಲಿ ಹಾಕ್ತೀನಿ.